ಬರೋಬ್ಬರಿ 3 ಬಾರಿ ಪಲ್ಟಿ ಹೊಡೆದ ಪರಿಣಾಮ 4 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ರಾಯಚೂರಿನ ಸಿಂಧನೂರಿನ ಹೊರವಲಯದಲ್ಲಿ ಮಂತ್ರಾಲಯದ ಸಂಸ್ಕೃತ ವಿದ್ಯಾಪೀಠದ ವಾಹನ ಪಲ್ಟಿಯಾಗಿ ಈ ದುರ್ಘಟನೆ ಸಂಭವಿಸಿದೆ. 3 ವಿದ್ಯಾರ್ಥಿಗಳು ಹಾಗೂ ವಾಹನ ಚಾಲಕ ಸಾವನ್ನಪ್ಪಿದ್ದಾರೆ. ಮಂತ್ರಾಲಯದ ಸಂಸ್ಕೃತ ವಿದ್ಯಾಪೀಠಕ್ಕೆ ಸೇರಿದ ಕ್ರೂಸರ್ ವಾಹನದಲ್ಲಿ 14 ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದರು. ಚಾಲಕನ ಅತಿವೇಗ ಮತ್ತು ನಿರ್ಲಕ್ಷ್ಯತನದ ಚಾಲನೆಯಿಂದಾಗಿ ವಾಹನ ಅಪಘಾತಕ್ಕೀಡಾಗಿದೆ. ಮಂತ್ರಾಲಯದಿಂದ ಕೊಪ್ಪಳದ ಆನೆಗುಂದಿಯ ನರಹರಿ ತೀರ್ಥರ ವೃಂದಾವನಕ್ಕೆ ತೆರಳುವಾಗ ಕ್ರೂಸರ್ ವಾಹನದ ಆಕ್ಸೆಲ್ ಕಟ್ಟಾಗಿ 3 ಬಾರಿ ಪಲ್ಟಿಯಾಗಿದೆ. ಈ ದುರಂತದಲ್ಲಿ ವಿದ್ಯಾರ್ಥಿಗಳಾದ ಹಯವದನ, ಸುಜಯೇಂದ್ರ, ಅಭಿಲಾಷ್ ಹಾಗೂ ಚಾಲಕ ಕಂಸಾಲಿ ಶಿವ ಸಾವನ್ನಪ್ಪಿದ್ದಾರೆ. ಉಳಿದ ಗಾಯಾಳುಗಳನ್ನು ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಮಂತ್ರಾಲಯ ಶ್ರೀಗಳು ಮಾಹಿತಿ ಪಡೆದಿದ್ದಾರೆ. ಒಟ್ಟಾರೆ ವಿದ್ಯಾಭ್ಯಾಸಕ್ಕೆ ತೆರಳಿದ್ದ ವಿದ್ಯಾರ್ಥಿಗಳಿದ್ದ ಕ್ರೂಸರ್ ವಾಹನ ಅಪಘಾತಕ್ಕೀಡಾಗಿ 4 ಸಾವನ್ನಪ್ಪಿದ್ದಾರೆ. ದಯವಿಟ್ಟು ಮಕ್ಕಳು, ದೊಡ್ಡವರು ಯಾರೇ ನಿಮ್ಮ ವಾಹನದಲ್ಲಿದ್ದರೂ ನಿಯಮಿತ ವೇಗದಲ್ಲಿ ಚಲಿಸಿ. ಇದರಿಂದ ನಿಮ್ಮ ಜೀವದ ಜೊತೆಗೆ ಉಳಿದವರ ಜೀವವು ಸುರಕ್ಷಿತವಾಗಿರುತ್ತದೆ. ಶ್ರೀಕಾಂತ್, ನ್ಯೂಸ್ ಫಸ್ಟ್, ರಾಯಚೂರು. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಅಂಬೇಡ್ಕರ್ ಅಭಿಮಾನಿ ಬಳಗದಿಂದ ಇವತ್ತು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣ ಬಂದ್ ಮಾಡಲಾಗಿತ್ತು. ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ಅಂಬೇಡ್ಕರ್ ಅಭಿಮಾನಿ ಬಳಗದ ಸದಸ್ಯರು ಆಕ್ರೋಶ ಹೊರಹಾಕಿದರು. ಇದೇ ವೇಳೆ ಕೇಂದ್ರ ಸಚಿವ ಅಮಿತ್ ಶಾ ಪ್ರತಿಕೃತಿಗೆ ಚಪ್ಪಲಿ ಏಟನ್ನು ನೀಡಿದರು. ಪಟ್ಟಣದ ಗಣೇಶ ಮಂದಿರದಿಂದ ಆರಂಭಗೊಂಡಂತಹ ಪ್ರತಿಭಟನಾ ಮೆರವಣಿಗೆ ಹೊಸ ಬಸ್ ನಿಲ್ದಾಣ, ಕೊಪ್ಪಳ ಕ್ರಾಸ್ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿವರೆಗೂ ಸಾಗಿತು. ಬಳಿಕ ಪ್ರತಿಭಟನಾಕಾರರು ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ಬೀದರ್ನಲ್ಲಿ ನಡೆದ ದರೋಡೆಯಲ್ಲಿ ಗಾಯಗೊಂಡಿದ್ದ ಶಿವಕುಮಾರ್ ಗುನ್ನಳ್ಳಿ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಘಟನೆಯ ಬಗ್ಗೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನವರಿ 16ರಂದು ಏನಾಯಿತು ಅನ್ನೋದನ್ನು ತಿಳಿಸಿದ್ದಾರೆ. 3ರಿಂದ 4 ಗುಂಡು ಹಾರಿಸಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. 2-3 ಮಿಸ್ ಆದವು. 1 ಗುಂಡು ಎದೆಗೆ ಬಂದು ಬಿತ್ತು. ಇನ್ನು ಹಣ ಇದ್ದಂಥ ಟ್ರಂಕನ್ನು ಉಳಿಸ್ಕೊಳ್ಳೋದಕ್ಕೆ ಹೋಗಿ ಗುಂಡು ಬಿತ್ತು. ನನಗೆ ಕಣ್ಣಿಗೆ ಖಾರದ ಪುಡಿ ಹಾಕೋದಕ್ಕೆ ಬಂದರು. ದೂರ ಹೋದೆ. ಅವರು ನಮ್ಮ ಮೇಲೆ ನಾನ್ ಸ್ಟಾಪ್ ಆಗಿ ಗುಂಡು ಹಾರಿಸ್ತಾ ಇದ್ರು. ಶೂಟ್ ಮಾಡುವಾಗ ಗನ್ಮ್ಯಾನ್ ಅಂತ ನಾನು ಕಿರಿಚಿದೆ, ಕೇಳದೆ, ಕರೆದೆ, ಆದರೆ ಯಾರೂ ಬರಲಿಲ್ಲ ಅಂತ ಹೇಳಿದ್ರು. ಇನ್ನು ಕೊಪ್ಪಳದ ಭಾಗ್ಯನಗರದಲ್ಲಿ ವೃದ್ಧ ಕುಟುಂಬವೊಂದು ಒಂದೊತ್ತು ಊಟಕ್ಕೆ ಪರದಾಡ್ತಾ ಇದ್ದಾರೆ. ಲಕ್ಷ್ಮಿ ಹಾಗೂ ತಿಮ್ಮಣ್ಣ ದಂಪತಿ 6x6 ಅಡಿಯ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ವೃದ್ಧೆ ಲಕ್ಷ್ಮಿಗೆ ಕಣ್ಣು ಕಾಣೋದಿಲ್ಲ. ಇನ್ನು ತಿಪ್ಪಣ್ಣ ಅಪಘಾತಕ್ಕೀಡಾಗಿ